ಇದರ ಹೆಸರು ತಾಪಮಾನ ಏರಿಕೆ ಮತ್ತು ಹಸಿರುಮನೆ ಪರಿಣಾಮ. ನನ್ನ ಹೆಸರು ಸಿಂಚನ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಗವನಹಳ್ಳಿ. ನನ್ನ ಹೆಸರು ದಿವ್ಯ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಗವನಹಳ್ಳಿ. ನನ್ನ ಹೆಸರು ಜ್ಯೋತಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರೇ ಸರ್ಕಾರಿ ಪ್ರೌಢಶಾಲೆ ಗವನಹಳ್ಳಿ. ನನ್ನ ಹೆಸರು ಸರಸ್ವತಿ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ. ತಾಪಮಾನ ಏರಿಕೆ ಮತ್ತು ಹಸಿರುಮನೆ ಪರಿಣಾಮ. ಹಸಿರುಮನೆ ಪರಿಣಾಮ ಎಂದರೆ ಹಸಿ ಸಾಗರ ಮತ್ತು ಭೂಮಿಯ ತಾಪಮಾನ ಹೆಚ್ಚಾಗುವುದರಿಂದ ಹಸಿರುಮನೆ ಪರಿಣಾಮ ಎನ್ನುವರು. ಹಸಿರುಮನೆ ಪರಿಣಾಮ ಕೆಲವು ಕಾರಣಗಳು: ಅನಿಲಗಳು, CO2 ಮತ್ತು NO2, SO2 ಆ್ಯಂಡ್ ವಾಟರ್ ವೇಪರ್. ಈ ಅನಿಲಗಳು ಸಾಂದ್ರತೆ ಹೆಚ್ಚಾಗುವುದರಿಂದ ಸೂರ್ಯನ ಶಕ್ತಿಯನ್ನು ಹಿಡಿದಿಟ್ಟುಕೊಂಡು ಭೂಮಿಯ ತಾಪಮಾನವನ್ನು ಹೆಚ್ಚಿಸುತ್ತವೆ. ಕಾರ್ಖಾನೆ ಮತ್ತು ವಾಹನ ಹೊಗೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಿಥೇನ್ನಂತಹ ಅನಿಲಗಳು ಬಿಡುಗಡೆಯಾಗಿ ಶಾಖವನ್ನು ಭೂಮಿಗೆ ಬಂದು ತಲುಪಿ ಮರಳಿ ಹೋಗುವಾಗ ಈ ಅನಿಲಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಅದಕ್ಕೆ ಭೂಮಿಯ ತಾಪಮಾನ ಹೆಚ್ಚಾಗುತ್ತದೆ. ಭೂಮಿಯ ತಾಪಮಾನದಿಂದ ಜಲಜೀವಿಗಳು ಸಾಯುತ್ತವೆ. ಅದಕ್ಕೆ ಅತಿ ಹೆಚ್ಚು ಮರ ಗಿಡಗಳನ್ನು ಬೆಳೆಸಬೇಕು. ಧನ್ಯವಾದ.